Referee to Top of the S139 stage. ನಮಸ್ಕಾರ. ಒಂದು ಪಾಸಿಟಿವ್ ನ್ಯೂಸಿಂದ ಶುರು ಮಾಡಿಬಿಡ್ತೀನಿ. ಪಾಸಿಟಿವ್ ನ್ಯೂಸ್ ಅನ್ನೋಕ್ಕಿಂತ ಒಂದು ಪಾಸಿಟಿವ್ ಮೆಸೇಜ್ ಕೊಡಬಹುದಾದಂಥ ಒಂದು ಬೋಲ್ಡ್ ಮೂವ್ ಅಂತ ಹೇಳ್ಬೋದೇನೋ. ಪೊಲೀಸರಿಗೆ ಏನಾದರೂ ಮಾಡಿದರೆ ಅದನ್ನು ಬೋಲ್ಡ್ ಮೂವ್ ಅಂತ ಕರೆಯೋದು ಕಷ್ಟ, ಬಿಕಾಸ್ ಪೊಲೀಸ್ ಮೆಂಟ್ ಟು ಆ್ಯಕ್ಟ್ ಬೋಲ್ಡ್ಲಿ. ಬಟ್ ನಾನು ಯಾಕೆ ಬೋಲ್ಡ್ ಮೂವ್ ಅಂತ ಹೇಳ್ತೀನಿ ಅಂದರೆ, ಇದುವರೆಗೂ ಆಗದೇ ಇರುವಂಥ ಒಂದು ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. BBMPಯ 2 ಅಧಿಕಾರಿಗಳು ಮತ್ತು ಒಬ್ಬ ಗುತ್ತಿಗೆದಾರ 3 ಜನನ ಇವತ್ತು ಅರೆಸ್ಟ್ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂದರೆ, ಇದೇ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡಿದ್ವಿ. ನಾಯಿ ಕಡ್ದಿದ್ದರಿಂದ ಒಬ್ಬ 10 ವರ್ಷದ ಹುಡುಗ ಚಿಂತಾಜನಕ ಸ್ಥಿತಿಯಲ್ಲಿದ್ದಾನೆ. ಅವನು ಕುತ್ತಿಗೆಯಿಂದ ಹಿಡಿದು ಇಡೀ ಮೈಗೆ ಒಂದು ಪ್ಯಾಕ್ ಆಫ್ ಡಾಗ್ಸ್, ನಾಯಿಗಳ ಒಂದು ಗುಂಪು ದಾಳಿ ಮಾಡಿ ಕಚ್ಚಾಕಿತ್ತು. ಅವನಮ್ಮ ನನ್ನ ಮಗನ ಉಳಿಸ್ಕೊಡಿ ಸ್ವಾಮಿ ಅಂತ ಗೋಳಾಡ್ತಾ ಇದ್ದರು. ಅದನ್ನು ನೋಡಿದಾಗ ನಾವು ಇದೇ ಕಾರ್ಯಕ್ರಮದಲ್ಲಿ ಮಾತಾಡಿದ್ದೆ, ಅಫಿಷಿಯಲ್ಸ್ ಮಸ್ಟ್ ಬಿ ಹೆಲ್ಡ್ ಟು ಅಕೌಂಟ್ ಅಂಥೇಳಿ. ಅಧಿಕಾರಿಗಳಿಗೆ ಏನಿದೆ, ಅವ್ರಿಗೇನು ಅಕೌಂಟಬಿಲಿಟಿ ಇಲ್ವಾ? ಬರೀ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿಬಿಟ್ರೆ ಮುಗಿದೋಯ್ತಾ? ನಾಯಿಗಳ ಕಾಟ ತಪ್ಪಿಸೋದು ಹೇಗೆ ಸ್ವಾಮಿ? ನಾವು ಟ್ಯಾಕ್ಸ್ ಕಟ್ತೀವಿ, ನಾವು ಅದು ಏರಿಯಾದಲ್ಲಿ ಇರ್ತೀವಿ, ನಮ್ಮ ಏರಿಯಾದ ಹೊಣೆ ನಿಮ್ಮ ಮೇಲಿದೆ. ಅದನ್ನು ಯು ನೀಡ್ ಟು ಕೀಪ್ ಇಟ್ ಅಪ್. ಯು ನೀಡ್ ಟು ದ ಅಪ್ಕೀಪ್ ಆಫ್ ದಿ ಲೊಕ್ಯಾಲಿಟಿ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಅದನ್ನು ಮಾಡದೇ ಇದ್ದಾಗ ಈ ಥರದ ಅನಾಹುತಗಳಾಗುತ್ತೆ. ಬರೀ ನಾವು 98,000 ನಾಯಿಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿದ್ವಿ, 4.5 ಲಕ್ಷ ಸಂತಾನಹರಣ ಶಸ್ತ್ರಚಿಕಿತ್ಸೆ 4 ವರ್ಷದಿಂದ ಆಗಿದೆ ಅಂತ ಈ ಥರ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟರೆ ಆಗೋದಿಲ್ಲ. ಸಂತಾನಹರಣ ಶಸ್ತ್ರಚಿಕಿತ್ಸೆ ಆದ ನಂತರ ನಾಯಿಗಳ ಫೆರೋಷಿಯಸ್ನೆಸ್ ಕಡಿಮೆ ಆಗುತ್ತೆ ಅಂತ ಸತೀಶ್ ಅನ್ನೋರು, ಡಾಗ್ ಬ್ರೀಡರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಇಲ್ಲಿ ಹೇಳಿದರು. ಇದನ್ನು ಎಕ್ಸ್ಪರ್ಟ್. ಫೆರೋಷಿಯಸ್ನೆಸ್ ಕಡಿಮೆ ಆಗುತ್ತೆ. ಯಾವ ನಾಯಿಯ ಫೆರೋಷಿಯಸ್ನೆಸ್ ಕಡಿಮೆ ಆಗಿದೆ? ನಾಯಿಗಳ ಸಂಖ್ಯೆಯಲ್ಲಿ ಕಡಿಮೆ ಆಗಿದೆ. ಅದೆಲ್ಲ ಆಗಿಲ್ಲ ಅಂತಂದರೆ ದೇರ್ ಮಸ್ಟ್ ಬಿ ಎ ಸ್ಕ್ಯಾಮ್ ಅಂತ ಒಂದು ಅನುಮಾನ ನಾನು ತೋರಿಸಿದ್ದೆ. ಇವತ್ತು ಪೊಲೀಸರು ಈ 3 ಜನನ ಅರೆಸ್ಟ್ ಮಾಡಿದ್ದಾರೆ. ಯಾರ್ಯಾರು? ಡಾಕ್ಟರ್ ಶ್ರೀರಾಮ್, ಸಹಾಯಕ ನಿರ್ದೇಶಕ ಪಶುಪಾಲನೆ, ಮಹಾದೇವಪುರ ವಲಯ; ಅರುಣ್ ಮುತಾಲಿಕ್ ದೇಸಾಯಿ, ಹಿರಿಯ ಪಶುವೈದ್ಯಕೀಯ ಪರಿವೀಕ್ಷಕ, BBMP ಅಧಿಕಾರಿಗಳು; ಇನ್ನೊಬ್ಬ ಗುತ್ತಿಗೆದಾರ ರವಿಶಂಕರ್ ಅಂಥೇಳಿ. ಈ ಅಧಿಕಾರಿಗಳ ಕಡೆಯವರು, ಅಧಿಕಾರಿಗಳ ಮನೆಯವರು, ಅಧಿಕಾರಿಗಳ ಕಲೀಗ್ಸು ಮತ್ತು ಗುತ್ತಿಗೆದಾರರ ಕಲೀಗ್ಸು ಎಲ್ಲ ಇದೊಂದು ಅನ್ಯಾಯ ಅಂತ ಹೇಳಬಹುದು. ಇವರು ಟಾರ್ಗೆಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಆಲ್ ದಟ್ ಈಸ್ ಎಸ್, ದೇ ವಿಲ್ ಫೀಲ್ ದ ಪಿಂಚ್. ನಾವು ಅವರಿಗೆ ಇಟ್ ಮೇ ನಾಟ್ ಬಿ ಡೈರೆಕ್ಟ್ಲಿ ದೇರ್ ರೆಸ್ಪಾನ್ಸಿಬಿಲಿಟಿ, ಬಟ್ ದೇ ಹ್ಯಾವ್ ಟು ಎನ್ಶ್ಯೂರ್ ದಟ್ ವಿ ಆರ್ ಆಲ್ ಸೇಫ್ ದೇರ್. ಅದಕ್ಕೆ ಏನಾದ್ರು ದಾರಿ ಕಂಡುಕೋಬೇಕು. BBMP ಒಂದು ಪಾಲಿಸಿ ಮಾಡಬೇಕು. ಫಸ್ಟ್ ಆಫ್ ಆಲ್, ಬೀದಿ ನಾಯಿಗಳ ನಿರ್ವಹಣೆ ಹೇಗೆ, ನಿಯಂತ್ರಣ ಹೇಗೆ? ಸಂತಾನಹರಣ ಶಸ್ತ್ರಚಿಕಿತ್ಸೆ ಬಿಟ್ಟು ಬೇರೆ ಏನಾದರೂ ದಾರಿ ಇದೆಯಾ? ಹೌ ಡು ಯು ಕಂಟ್ರೋಲ್ ದೆಮ್? ಅದನ್ನು ಒಂದು ಪಾಲಿಸಿ ಅಂತಲೇ ಮಾಡದಲ್ಲೇ ಬಿಟ್ಟುಬಿಟ್ಟು ಯಾರು ನಾಯಿ ಕಡತದಿಂದ ಸತ್ತಿಲ್ಲ ಅಂತ ಹೇಳ್ತಾರೆ. 12,000 ಜನ ನಾಯಿಯಿಂದ ಕಡಿಸ್ಕೊಂಡಿರ್ತಾರೆ. ಕಡಿಸ್ಕೊಂಡವ್ರಿಗೆ ಗೊತ್ತು, ಕಡಿಸ್ಕೊಂಡು ನಾವು ಹೀಗೆ ಸುಮ್ಮನೆ ಸತ್ತಿಲ್ಲ ಅಂತ ಹೇಳ್ತಾ ಉಡಾಫೆ ಮಾಡಿದರೆ ಪ್ರಯೋಜನ ಇಲ್ಲ. ನೌ ಐ ಥಿಂಕ್ BBMP ವಿಲ್ ವೇಕ್ ಅಪ್, ಹ್ಯಾಸ್ ಟು ವೇಕ್ ಅಪ್, ಡೂ ಸಮಥಿಂಗ್ ಅಬೌಟ್ ಇಟ್. ಇನ್ನೊಂದು ಅದೇ ಹೂ ಎಲ್ಸ್ ಹ್ಯಾಸ್ ಟು ವೇಕ್ ಅಪ್ ಅಂತಂದರೆ ಇಟ್ ಈಸ್ ಚಲನಚಿತ್ರ ವಾಣಿಜ್ಯ ಮಂಡಳಿ. ವಿವೇಗಂ ಅನ್ನೋ ಸಿನಿಮಾ ಕಮಾಂಡೋ ಆಗಿ ಕನ್ನಡಕ್ಕೆ ಡಬ್ ಆಗಿ ಬಂದಿದೆ. ಒಂದೇ ಒಂದು ವಾಯ್ಸ್ ಆಫ್ ಅಪೋಸಿಷನ್ ಎಲ್ಲೂ ಕೇಳಿಬಂದಿಲ್ಲ. ಚಿತ್ರರಂಗದ ಯಾರೂ ಇದ್ರ ಬಗ್ಗೆ ಮಾತಾಡಿಲ್ಲ. ಹಿಂದೆ NIR ಅಂತ ಒಂದು ಸಿನಿಮಾ, ಸತ್ಯದೇವ್ IPS ಅನ್ನೋ ಒಂದು ಸಿನಿಮಾ ಹೀಗೆ ಕನ್ನಡಕ್ಕೆ ಡಬ್ ಆಗಿ ಬಂದಾಗ ಚಿತ್ರರಂಗದ ಎಲ್ಲರೂ ಮಾತಾಡಿದರು. ಸಾರಾ ಗೋವಿಂದಿಂದ ಹಿಡಿದು ಜಗ್ಗೇಶ್ ತನಕ ತುಂಬ ಜನ ಅದನ್ನು ವಿರೋಧ ಮಾಡಿದರು. ಹೀಗೆ ನಾವು ಸಿನಿಮಾ ರಿಲೀಸ್ ಆಗೋದಕ್ಕೆ ಬಿಡೋದಿಲ್ಲ ಅಂತೆಲ್ಲ ಹೇಳಿದರು. ಅವರ ಆಕ್ರೋಶಕ್ಕೆ ಅರ್ಥ ಆಯಿತು ಏನೋ, ಬಟ್ ಕಾನೂನು ಪ್ರಕಾರ ಅದಕ್ಕೆ ಮಾನ್ಯತೆ ಇರಲಿಲ್ಲ. ಈಗ CCI ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದವರು ಜಗ್ಗೇಶ್ಗೆ, ಸಾರಾ ಗೋವಿಂದು ಅವತ್ತು ರೆಪ್ರೆಸೆಂಟ್ ಮಾಡ್ತಿದ್ದಂಥ ಫಿಲಮ್ ಚೇಂಬರ್ಗೆ ದಂಡ ಹಾಕಿದೆ. ಫಿಲಮ್ ಚೇಂಬರ್ಗೆ 9,72,943 ರೂಪಾಯಿ ದಂಡ ಹಾಕಿದೆ. ಜಗ್ಗೇಶ್ಗೆ 2,71,286 ರೂಪಾಯಿ ದಂಡ ಹಾಕಿದೆ. ಸಾರಾ ಗೋವಿಂದು ಅವರಿಗೆ 15,121 ರೂಪಾಯಿ ದಂಡ ಹಾಕಿದೆ. ದಂಡ ಹಾಕಿದ್ದನ್ನು ನಾವು ಪ್ರಶ್ನೆ ಮಾಡಬಹುದೇನೋ, ಬಟ್ ಲೀಗಲಿ ವೆನ್ ಯು ಕೆನಾಟ್ ಅಪೋಸ್ ಇಟ್, ವಾಟ್ ಯು ಡೂ? ದೇರ್ ವಾಸ್ ಅನ್ ಅನ್ರಿಟನ್ ರೂಲ್ ಇನ್ ದಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಒಂದು ಅಲಿಖಿತ ನಿಯಮ ಆಯಿತು, ಡಬ್ಬಿಂಗ್ ಮಾಡಬಾರ್ದು ಅಂತ. ಅದು ಈಗ ಕಾಲ ಬದಲಾಗಿದೆ, ನಾವು ಏನೂ ಮಾಡೋಕ್ಕಾಗೋದಿಲ್ಲ. ವಿ ಆರ್ ಎಕ್ಸ್ಪೋಸ್ ಟು ಎ ಬಿಗ್ಗರ್ ವರ್ಲ್ಡ್.
ಟೆಲಿವಿಷನ್ ಮೂಲಕ ಆಗಲಿ ಇಂಟರ್ನೆಟ್ ಮೂಲಕ ಆಗಲಿ ನಮ್ಮ ಎದುರಿಗೆ ಒಂದು ದೊಡ್ಡ ವಿಸ್ತಾರವಾದ ಜಗತ್ತು ತೆರ್ಕೊಂಡಿದೆ. ನಾವಿನ್ನು ಡಬ್ಬಿಂಗ್ ಬೇಡ, ನಮ್ಮ ಇಂಡಸ್ಟ್ರಿ ಹಾಳಾಗತ್ತೆ ಅಂತೇಳಿ ನಾವು ಪ್ರೊಡಕ್ಷನ್ ಮೇಲೆ ಕೂತ್ಕೊಂಡ್ರೆ ನಾವು ಬೆಳೆಯೋದಿಲ್ಲ ಮತ್ತು ಈ ಥರದ ತೊಂದರೆಗಳಿಗೂ ಸಿಗಾಕೊಳ್ತೀವಿ. ಐ ಜಸ್ಟ್ ವಾಂಟೆಡ್ ಟು ಮೇಕ್ ದೀಸ್ 2 ಪಾಯಿಂಟ್ಸ್ ಅಷ್ಟೇ. ಇವತ್ತಿನ ಬಹಳ ಮುಖ್ಯವಾದ 2 ಸಂಗತಿಗಳಂದರೆ 2 ಪೊಲಿಟಿಕಲ್. ಒಂದು ನಮ್ಮ ಮೈತ್ರಿ ಸರ್ಕಾರ ಅಂದರೆ ನಮ್ಮ ರಾಜ್ಯದಲ್ಲಿರುವಂಥ JDS ಮತ್ತು ಕಾಂಗ್ರೆಸ್ನ ಮೈತ್ರಿ ಸರ್ಕಾರದ ಭವಿಷ್ಯವನ್ನು ಮತ್ತು ನಡೆಯನ್ನು ನಿರ್ಧಾರ ಮಾಡಬಹುದಾದಂಥ ಸಮನ್ವಯ ಸಮಿತಿಯ ಸಭೆಯ ವಿಚಾರ. ಇನ್ನೊಂದು ಒನ್ ನೇಷನ್ ಒನ್ ಎಲೆಕ್ಷನ್ ವಿಚಾರ. ಇದೆರಡರ ಬಗ್ಗೆ ನಾನು ಐ ಥಿಂಕ್ ಐ ಶುಡ್ ಟಚ್ ಅಪ್ ಆನ್ ದೆಮ್ ಆ್ಯಂಡ್ ಸಿ ವೇರ್ ಇಟ್ಸ್ ಗೋಯಿಂಗ್. ಇವತ್ತು ಸಮನ್ವಯ ಸಮಿತಿ ಸಭೆ ನಡೆದಿದೆ, ಹೆಚ್ಚು ಕಡಿಮೆ 2 ತಿಂಗಳ ನಂತರ ನಡೆದಿದೆ. ಒಂದಿಷ್ಟು ನಿರ್ಧಾರಗಳನ್ನ ತಗೊಂಡಿದ್ದಾರೆ. ಸೆಪ್ಟೆಂಬರ್ 3ನೇ ವಾರದಲ್ಲಿ ಸಂಪುಟ ವಿಸ್ತರಣೆ ಮಾಡಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ಖಾಲಿ ಇರೋ 6 ಸ್ಥಾನಗಳನ್ನು ಭರ್ತಿ ಮಾಡಬೇಕು. ಸಂಪುಟ ವಿಸ್ತರಣೆ ಸಮಯದಲ್ಲೇ ನಿಗಮ ಮಂಡಳಿಯ ನೇಮಕನೂ ಮಾಡಬೇಕು. 20 ಕಾಂಗ್ರೆಸ್ ಶಾಸಕರು 10 JDS ಶಾಸಕರನ್ನು ನಿಗಮ ಮಂಡಳಿಗಳಿಗೆ ನೇಮಿಸಬೇಕು. ನಗರಸಭೆ ಚುನಾವಣೆಯಲ್ಲಿ JDS ಕಾಂಗ್ರೆಸ್ ಫ್ರೆಂಡ್ಲಿ ಫೈಟ್ ಮಾಡಿದ್ದೇವೆ, ಬಟ್ ಮೈತ್ರಿ ಮುಂದುವರಿಯುತ್ತೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ವಿಧಾನಸಭೆಯಿಂದ ಪರಿಷತ್ಗೆ 3 ಸ್ಥಾನ ಭರ್ತಿ ಮಾಡಬೇಕಿದೆ, ಆ ಬಗ್ಗೆ ಚರ್ಚೆ ಆಗಬೇಕು ಅಂತೆಲ್ಲ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿದ್ದರಾಮಯ್ಯ ಏನು ಹೇಳಿದರು ಅಂತ ಒಂದು ಸಲ ಕೇಳ್ಕೊಂಡು ಬನ್ನಿ. ಆಮೇಲೆ ಈ ಮಾತಿನ ಹಿಂದೆ ಇನ್ನು ಏನು ನಡೆದಿರ್ಬೋದು ಸಮನ್ವಯ ಸಮಿತಿ ಒಳಗಡೆ ಅಂತ ಹೇಳಲಿಕ್ಕೆ ನನ್ನ ಜೊತೆ ನನ್ನ ಕಲೀಗ್ ಶ್ರೀನಿವಾಸ್ ಹಲ್ಕಟ್ಟಿ ಇರ್ತಾರೆ. ಮೊದಲು ಸಿದ್ದರಾಮಯ್ಯನವ್ರ ಮಾತು. This government will survive for 5 years. ನಾನು ಹೇಳಿದ್ದು ಹೊಳೆನರಸೀಪುರದಲ್ಲಿ 5 ವರ್ಷ ಆದಮೇಲೆ ಜನ ಆಶೀರ್ವಾದ ಮಾಡಿದ್ರೆ ನಿಮ್ಮ ಅಭಿಪ್ರಾಯ ಏನಿದೆ, ನಿಮ್ಮ ಆಸೆ ಏನಿದೆ ಅದು ಈಡೇರಿಸೋಣ ಅಂತ ಹೇಳಿದೆ. ಅದು ತಗೊಂಡೋಗಿ ದಿನ ಗುತ್ತಾಗಿ ಕೂತ್ಕೊಂಡು ಏನೇನು ಮಾಡ್ತಾರೆ, ನೀವು ಹೋಗಿ ಹಿಂಗೆ ಹಿಡಿದ್ರೆ ಏನು ಮಾಡ್ತಾರೆ, ಇದು ಮಾಡಿ ಹಿಂಗಾಗಿರೋದು. ಅದಕ್ಕೂ ಸಂಬಂಧ ಇಲ್ಲ. ಸಿ ದಿಸ್ ಗವರ್ಮೆಂಟ್ ವಿಲ್ ಸರ್ವೈವ್ ಫಾರ್ 5 years. This government is totally stable and we will deliver. This government will deliver as per the common minimum program agreed upon by both the parties. ಮೈಕ್ ಹಿಡಿದ್ರೆ ಮಾತಾಡ್ಬಿಡ್ತಾರೆ, ಮೈಕ್ ಹಿಡಿಯೋರು ತಪ್ಪು ಅಂತ ಸಿದ್ದರಾಮಯ್ಯನವ್ರು ಹೇಳ್ತಿದ್ದಾರೆ. ಮೈಕ್ ಹಿಡಿಯೋದು ಮೀಡಿಯಾದವರ ಕೆಲಸ, ಮಾತಾಡಬೇಕಾದವ್ರಿಗೆ ಜವಾಬ್ದಾರಿ ಇರುತ್ತೆ. ಏನು ಹೇಳ್ತೀವಿ ಅನ್ನೋದ್ರ ಮೇಲೆ ಏನೋ ಒಂದಿಷ್ಟು ವಿವಾದಗಳು ಸೃಷ್ಟಿಯಾಗ್ಬಿಡುತ್ತೆ, ತಲ್ಲಣಗಳು ಸೃಷ್ಟಿಯಾಗ್ಬಿಡುತ್ತೆ, ರಾಜಕೀಯ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ ಅಂತಿದ್ರೆ ಹಾಗಾಗತ್ತೆ ಅನ್ನೋ ಪರಿವೆ ಅವ್ರಿಗಿದ್ರೆ ಅವರು ಮಾತಾಡೋದ್ರ ಬಗ್ಗೆ ಎಚ್ಚರಿಕೆಯಿಂದ ಇರ್ತಾರೆ. ಎನಿವೆ, ಶ್ರೀನಿವಾಸ್ ಹಲ್ಕಟ್ಟಿ ಅವರು ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಕುಮಾರಕೃಪಾ ಗೆಸ್ಟ್ ಹೌಸ್ನಿಂದ. ಶ್ರೀನಿವಾಸ್, ನಿಜವಾಗ್ಲೂ ಏನಾದರೂ ಮೈತ್ರಿ ಕಾಣಿಸ್ತಾ ಇವತ್ತಿನ ಸಭೆಯಲ್ಲಿ? ಸಮನ್ವಯ ಕಾಣಿಸ್ತಾ? ಅನಂತ್, ಖಂಡಿತವಾಗಿಯೂ ಒಂದು ರೀತಿಯಲ್ಲಿ ಆ ತರ ಇತ್ತು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕಳೆದ ಕೆಲವು ದಿನಗಳಿಂದ ನೋಡಿದಾಗ ಸಿದ್ದರಾಮಯ್ಯನವರ ಒಂದು ಬಂಡಾಯದ ಬಿಸಿ ಕೂಡ ಮೈತ್ರಿ ಸರ್ಕಾರಕ್ಕೆ ತಟ್ಟಿತ್ತು. ಮತ್ತು ದೆಹಲಿಯಲ್ಲಿ ಒಂದು ಸಿದ್ದರಾಮಯ್ಯನವರ ಪರ್ಯಾಯವಾಗಿ ಅರವಿಂದ್ ದೇಶಪಾಂಡೆ ಅಂತಕ್ಕಂಥ ಒಂದು ಹೆಸರನ್ನು ಕೂಡ ಸಿಎಂ ಕುಮಾರಸ್ವಾಮಿ ಅವರು ತೇಲಿಬಿಟ್ಟಿದ್ರು. ಅದಾದ ಬಳಿಕ ಸಮನ್ವಯ ಸಮಿತಿ ಸಭೆ ನಡೀತು. ಇದು ಬಹಳ ಕುತೂಹಲ ಮೂಡಿಸಿತ್ತು ಅಂತ ಹೇಳಿ. ಅಂದ್ರೆ ಆರಂಭದಲ್ಲಿ ಒಬ್ಬರ ಮುಖ ಇನ್ನೊಬ್ಬರು ನೋಡದೇ ರೀತಿಯಲ್ಲಿ ಕೂಡ ಒಂದು ಸಭೆಯಲ್ಲಿ ಪಾಲ್ಗೊಂಡ್ರು ಕೂಡ ಪರಸ್ಪರ ಹಸ್ತಲಾಘವ ಮಾಡ್ತಾನೆ, ಪರಸ್ಪರ ವಿಶ್ ಮಾಡ್ತಾನೆ, ನಗು ಬರದೇ ಹೋದ್ರು ಕೂಡ ನಗ್ತಾನೆ ಕ್ಯಾಮ್ರಾಕ್ ಪೋಸ್ ಕೊಟ್ಟಿದ್ದು ಬಹಳ ವಿಶೇಷ ಅಂತ ಅನಿಸ್ತು. ಆದ್ರೆ ಒಳಗಡೆ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಎಲ್ಲವೂ ನಡೆದಿದ್ರು ಕೂಡ ಅಂದ್ರೆ ಪರಸ್ಪರ ಒಂದು ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವರ ಕಾಲಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರೆ, ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಅವರ ಕಾಲಿರ್ತಕ್ಕಂಥ ಒಂದಿಷ್ಟು ಪ್ರಯತ್ನವನ್ನು ಮಾಡಿದ್ರೆ, ಬಳಿಕ ಕೆಲವೊಂದಿಷ್ಟು ಸೀರಿಯಸ್ ಆಗಿರ್ತಕ್ಕಂಥ ವಿಚಾರ ಬಗ್ಗೆ ಕೂಡ ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ ಅಂತಕ್ಕಂಥ. ನಿನ್ನೆ ಒಂದು ಕತೆ ತೊಗೊಂಬಂದಿದ್ದೆ, ಸಿಂಧು ತಾಯಿ ಸೇಪ್ಕಲ್ ಅನ್ನೋ ಒಬ್ಬ ಮಹಿಳೆಯ ಕತೆ. ಬಾಲ್ಯದಲ್ಲೇ ವಿವಾಹ ಆಗಿ ಗಂಡ ಬಿಟ್ಟ ಮೇಲೆ ತವರು ಮನೆಯವರು ಹೊರಗಡೆ ಹಾಕಿ ಅನಾಥೆಯಾಗಿ ರೈಲ್ವೆ ಸ್ಟೇಷನ್ನಲ್ಲಿ ಭಿಕ್ಷೆ ಬಿಡ್ತಿದ್ದಂಥ ಒಬ್ಬ ತಾಯಿ, 1400 ಮಕ್ಕಳ ಮಹಾತಾಯಿಯಾದ ಕಥೆ ಅದು. ಇವತ್ತಿನ ಕಥೆ 2ನೇ ಕ್ಲಾಸ್ ಫೇಲ್ ಆದ ಒಬ್ಬನ ಬಗ್ಗೆ. 2ನೇ ಕ್ಲಾಸ್ ಫೇಲ್ ಆದವನು ಹೇಗೇಗೋ ಕಷ್ಟಪಟ್ಟು ಒಂದು ಟ್ಯಾಕ್ಸಿ ತೊಗೊಂಡು ಟ್ಯಾಕ್ಸಿ ಡ್ರೈವರ್ ಆದವನು ಇವತ್ತು 425 ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡ್ತಾ ಇದ್ದಾನೆ. ಇದನ್ನೆಲ್ಲ ನೋಡಿದರೆ ನಮ್ಮ ಜಗತ್ತಿನ್ನೂ ನಾವು ಅಂದ್ಕೊಂಡಷ್ಟು ಕೆಟ್ಟೋಗಿಲ್ಲ ಕಣ್ರಿ ಅಂತ ಅನಿಸುತ್ತೆ. ನಮ್ಮ ರಾಜಕಾರಣಿಗಳ ಬಗ್ಗೆ, ರಾಜಕಾರಣದ ಬಗ್ಗೆ, ರಾಜಕಾರಣದಲ್ಲಿನ ಲೆಕ್ಕಾಚಾರಗಳ ಬಗ್ಗೆ ಎಲ್ಲ ಮಾತಾಡ್ತಿದ್ದಾಗ ಅಯ್ಯೋ ಎಂಥ ಜಗತ್ತಿನಲ್ಲಿ ನಾವು ಬದುಕ್ತಿದ್ದೀವಿ ಅಂತ ನಮ್ಗೆ ಅನ್ನಿಸ್ಬಿಡ್ಬೋದು. ಬಟ್ there are still some beautiful stories around us. ಇದು ಅದೇ ಥರದ ಒಂದು ಸ್ಟೋರಿ ನೋಡಿ ಫೀಲ್ ಗುಡ್ ಅಬೌಟ್ ಅವರ್ ಕಂಟ್ರಿ, ಅವರ್ ಸೊಸೈಟಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಡೋಂಟ್ ಮಿಸ್ ದ ವಾಟ್ ದಟ್ ರಿಪೋರ್ಟ್. ತಪ್ಪದಲ್ಲೇ ನೋಡಿ. ಗುಡ್ ನೈಟ್.
ತನ್ನದೇ ನೋವು ಹಾಸಿ ಹೊದ್ದು ಮಲಗುವಷ್ಟಿದ್ರು 1400 ಮಕ್ಕಳ ಬದುಕಿಗೆ ಬೆಳಕಾದ ಮಹಾ ತಾಯಿಯ ಕಥೆಯನ್ನ ನಿನ್ನೆ ನೋಡಿದ್ರಿ. ಇವತ್ತು ಅಂಥದ್ದೇ ಒಂದು ಬದುಕು ಬದಲಿಸಿದ ಕಥೆ ನಿಮ್ಮ ಮುಂದೆ. ಹೀಗೆ ಹಳದಿ ಕಲರ್ ಟ್ಯಾಕ್ಸಿ ಓಡಿಸ್ತಿರೋ ವ್ಯಕ್ತಿಯ ಹೆಸರು ಗಾಜಿ ಜಲಾಲುದ್ದೀನ್. ಊರು ಪಶ್ಚಿಮ ಬಂಗಾಳದ ಸುಂದರ್ಬನ್ಸ್. ಓದಿರೋದು ಜಸ್ಟ್ 2ನೇ ಕ್ಲಾಸ್ ಮಾತ್ರ. ಆದ್ರೇನು ಬರೋಬ್ಬರಿ 425 ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಡ್ತಿರೋ ಗುರು. ಗಾಜಿಯ ತಂದೆ 1/4 ಎಕರೆ ಭೂಮಿಯ ಕೃಷಿಕರು. ಬಡತನ ಬೆನ್ನಿಗಂಟಿಕೊಂಡಿತ್ತು. ಒಂದು ಹೊತ್ತಿನ ಊಟಕ್ಕೂ ಪರದಾಡು ಸ್ಥಿತಿ. ಇಡೀ ಫ್ಯಾಮಿಲಿ ಕೋಲ್ಕತ್ತಾಗೆ ವಲಸೆ ಬಂದಿತ್ತು. ಗಾಜಿಗೆ ಭಿಕ್ಷೆ ನಿತ್ಯದ ಕಾಯಕ. ಆದ್ರೆ ಅಂತಹ ಸ್ಥಿತಿಯಲ್ಲೂ ಗಾಜಿಗೆ ಏನನ್ನಾದ್ರೂ ಮಾಡಬೇಕಲ್ಲ ಅನ್ನೋ ತುಡಿತ. 12ನೇ ವಯಸ್ಸಿಗೆ ಕೋಲ್ಕತ್ತಾದ ಮಾರ್ಕೆಟ್ ಏರಿಯಾದಲ್ಲಿ ರಿಕ್ಷಾ ಓಡಿಸೋದಕ್ಕೆ ಶುರು ಮಾಡಿದ್ರು. 18 ವರ್ಷ ಆಗೋ ಹೊತ್ತಿಗೆ ಟ್ಯಾಕ್ಸಿ ಕೈಗೆ ಬಂದಿತ್ತು. ಬದುಕು ಮಗ್ಗಲು ಬದಲಿಸಿತ್ತು. ತಾವು ಟ್ಯಾಕ್ಸಿ ಡ್ರೈವ್ ಮಾಡ್ತಾ ಗಾಜಿ ಸುಮ್ಮನೆ ಕೂರಲಿಲ್ಲ. ಊರಿನಲ್ಲಿ ಸುಂದರ್ಬನ್ಸ್ ಡ್ರೈವಿಂಗ್ ಸ್ಕೂಲ್ ಶುರು ಮಾಡಿ ಯಂಗ್ ಹುಡುಗರಿಗೆಲ್ಲ ಲೈಸೆನ್ಸ್ ಕೊಡಿಸಿದ್ರು. ಕೊಡಿಸಿ ಹೇಳಿದ್ರಂತೆ, ನನ್ಗೆ ನೀವು ಕೆಲ್ಸಕ್ಕೆ ಹೋಗಿ ಗಳಿಸೋದಕ್ಕೆ ಶುರು ಮಾಡಿದ ಮೇಲೆ ತಿಂಗಳಿಗೆ ಜಸ್ಟ್ 5 ರೂಪಾಯಿ ಕೊಡಿ ಸಾಕು. ಹಾಗೆ ನೀವು ಕಲಿತ ಡ್ರೈವಿಂಗ್ನ ಇನ್ನಿಬ್ಬರು ಹುಡುಗರಿಗೆ ಹೇಳ್ಕೊಡಿ. ಆವತ್ತು ಶುರು ಮಾಡಿದ ಈ ಚೈನ್ ಲಿಂಕ್ ಇವತ್ತಿಗೂ ಸುಂದರ್ಬನ್ಸ್ನಲ್ಲಿ ಜಾರಿಯಲ್ಲಿದೆ. ಹೀಗಿದ್ದಾಗ್ಲೇ ಗಾಜಿಗೆ ಒಂದಿನ ನಾನೇಕೆ ಸ್ಕೂಲ್ ಶುರು ಮಾಡಬಾರ್ದು ಅನ್ನಿಸ್ತಂತೆ. ತನ್ನದೇ ಮನೆಯ ಒಂದು ರೂಮ್ನಲ್ಲಿ 1988ರಲ್ಲಿ ಸ್ಕೂಲ್ ಶುರು ಮಾಡಿದ್ರು. 2 ಟೀಚರ್ಸ್ ಮುಂದೆ ಬಂದ್ರು. ಆದ್ರೆ ಮಕ್ಕಳನ್ನ ಕಳ್ಸೋರ್ ಯಾರು? ಮೈಕ್ ಹಿಡಿದುಕೊಂಡು ಫ್ರೀ ಎಜುಕೇಶನ್ ಕೊಡ್ತೀನಿ, ನಿಮ್ಮ ಮಕ್ಕಳನ್ನ ಸ್ಕೂಲ್ಗೆ ಕಳಿಸಿ ಅಂದ್ರೂ ಕೂಡ ಯಾರೂ ಕಳಿಸ್ಲಿಲ್ವಂತೆ. ನಿಧಾನಕ್ಕೆ ಜನರು ಮನಸ್ಸು ಮಾಡಿದ್ರು. ಮಕ್ಕಳು ಸ್ಕೂಲ್ ಹೊಸ್ತಿಲು ತುಳಿದ್ರು. ಆದ್ರೆ ಕಟ್ಟಡ ಪ್ರತಿ ವರ್ಷ 1 ರೂಮ್ನಂತೆ ಸ್ಕೂಲ್ ಕಟ್ಟಿಸ್ತಾ ಹೋದ್ರು. ದಾನಿಗಳು ಕೈ ಹಿಡಿದ್ರು. 2012ರ ಹೊತ್ತಿಗೆ 12 ಕ್ಲಾಸ್ ರೂಮ್ಗಳು ನಿರ್ಮಾಣವಾದವು. ಮಿಡ್ ಡೇ ಮೀಲ್ ರೂಮ್ ಆಯ್ತು. ಈಗ 21 ಟೀಚರ್ಸ್ ಇದ್ದಾರೆ. 425 ಮಕ್ಕಳು ಕಲಿಯುತ್ತಿವೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಗಾಜಿ ಟ್ಯಾಕ್ಸಿ ಓಡಿಸುವಾಗ ಪ್ಯಾಸೆಂಜರ್ ಜೊತೆ ಮನಬಿಚ್ಚಿ ಮಾತಾಡ್ತಿದ್ರಂತೆ. ಸ್ಕೂಲ್ಗೆ ಸಹಾಯ ಮಾಡಿ ಅಂತ ಕೇಳಿಕೊಳ್ತಿದ್ರಂತೆ. ಯಾರೋ ಭರವಸೆ ಕೊಟ್ರು, ಯಾರೋ ಕೈ ಹಿಡಿದ್ರು, ಯಾರೋ ನಾನಿದ್ದೀನಿ ಬ್ರದರ್ ಮುಂದುವರಿಸು ಅಂದ್ರು. ನೋಡ್ತಾ ನೋಡ್ತಾ ಇದ್ದ ಹಾಗೆ ಗಾಜಿ ಸ್ಕೂಲ್ ತುಂಬಾ ಮಕ್ಕಳ ಕಲರವ. ಮನ್ಸು ಮಾಡಿದ್ರೆ ಒಂದು ಹೆಜ್ಜೆ ಪಾಸಿಟಿವ್ ಆಗಿ ಮುಂದಿಟ್ರೆ ಹೇಗೆ ಒಂದೊಳ್ಳೆ ಕೆಲಸ ಕೈಗೂಡುತ್ತೆ ಅನ್ನೋದಕ್ಕೆ ಗಾಜಿ ಇನ್ನೊಂದು ಎಕ್ಸಾಂಪಲ್.